ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಿಮಾಲಯದ ಹಿಮದಿಂದ ಆವೃತವಾದ ಕಣಿವೆಗಳಲ್ಲಿ ಒಬ್ಬಂಟಿಯಾಗಿ 43 ದಿನಗಳ ಕಾಲ ಬದುಕಲು ಹೇಗೆ ಸಾಧ್ಯ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದು ಜೇಮ್ಸ್ ಕ್ಯಾಟ್ ಅವರ ನಂಬಲು ಅಸಾಧ್ಯವಾದ ಕತೆ. 1992ರಲ್ಲಿ ಹಿಮಾಲಯದಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ದಾರಿ ತಪ್ಪಿದ ಆಸ್ಟ್ರೇಲಿಯಾದ ವೈದ್ಯಕೀಯ ವಿದ್ಯಾರ್ಥಿಯವರು ಯಾರು ಅವರು ಹಿಂದಿರುಗುತ್ತಾರೆ ಎಂದು ನಿರೀಕ್ಷಿಸಲಿಲ್ಲ. ಆದರೆ ಅತಿಯಾದ ಚಳಿ, ಹಸಿವು ಮತ್ತು ಏಕಾಂತದ ನಡುವೆಯೂ ಜೇಮ್ಸ್ ತನ್ನ ದೈಹಿಕ ಮಿತಿಗಳನ್ನು ತಳ್ಳಿದ್ದಲ್ಲದೆ ತನ್ನ ಮಾನಸಿಕ ಶಕ್ತಿ ಮತ್ತು ಭರವಸೆಯನ್ನು ಜೀವಂತವಾಗಿರಿಸಿಕೊಂಡು ಅವರ ವೈದ್ಯಕೀಯ ಜ್ಞಾನ ಅವರನ್ನು ಉಳಿಸಿದೆ. ಅವರ ತರಬೇತಿ ಮತ್ತು ಇಚ್ಛಾಶಕ್ತಿ ಅವರನ್ನು ಈ ಮಾರಣಾಂತಕ ಪರಿಸ್ಥಿತಿಯಿಂದ ಹೊರತಂದಿದೆ ಎಂಬಂತಹ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಇದು ಒಬ್ಬ ಮನುಷ್ಯನ ಭಾವನಾತ್ಮಕ ಮತ್ತು ಸ್ಫೂರ್ತಿದಾಯಕ ಕತೆ. ಅವರು ಸಾವನ್ನು ಧಿಕ್ಕರಿಸಿದ್ದಲ್ಲದೆ ಮಾನವ ಧೈರ್ಯ ಮತ್ತು ಭರವಸೆಗೆ ಒಂದು ಉದಾಹರಣೆಯಾಗಿದೆ. ಈ ಕತೆ ಸೆಪ್ಟೆಂಬರ್ 1990ರಲ್ಲಿ ಪ್ರಾರಂಭವಾಗುತ್ತದೆ. ಜೇಮ್ಸ್ ನೇಪಾಳದ ಆಸ್ಪತ್ರೆಯೊಂದರಲ್ಲಿ ವೈದ್ಯಕೀಯ ತರಬೇತಿಗಾಗಿ ಅರ್ಜಿ ಸಲ್ಲಿಸಿದ್ದರು. ಅರ್ಜಿ ಕಳುಹಿಸಿದ ನಂತರ ಪ್ರತಿಕ್ರಿಯೆ ಬರುವುದು ಸ್ವಲ್ಪ ವಿಳಂಬವಾಯಿತು. ಆದರೆ ಜೇಮ್ಸ್ ಏನೇ ಆದರೂ ನೇಪಾಳಕ್ಕೆ ಹೋಗಲೇಬೇಕು ಎಂದು ನಿರ್ಧರಿಸಿದರು. ಅವರು ತಮ್ಮ ಆಪ್ತ ಸ್ನೇಹಿತ ಟೀಮ್ ಜೊತೆ ಟಿಕೆಟ್ ಕಾಯ್ದಿರಿಸಿ ತಮ್ಮ ಅತಿದೊಡ್ಡ ಸಾಹಸಮಯ ಪ್ರಯಾಣಕ್ಕೆ ಹೊರಟರು. ಜೇಮ್ಸ್ ಆಗ ಕೇವಲ 22 ವರ್ಷ ವಯಸ್ಸಾಗಿದ್ದವರು. ಯುವ ಶಕ್ತಿಯುತ ಮತ್ತು ಕನಸುಗಳನ್ನು ತುಂಬಿದ್ದರು. ವೈದ್ಯಕೀಯ ಶಾಲೆಯಲ್ಲಿ ಅವರು ತಮ್ಮ ತರಗತಿಯಲ್ಲಿ ಅಗ್ರ ವಿದ್ಯಾರ್ಥಿಯಾಗಿದ್ದರು. ಅವರಿಗೆ ನಿಶ್ಚಿತಾರ್ಥವಾಗಿತ್ತು ಮತ್ತು ಅವರು ತಮ್ಮ ಭಾವಿ ಪತ್ನಿಯೊಂದಿಗೆ ಸುರಕ್ಷಿತ ಭದ್ರ ಭವಿಷ್ಯವನ್ನು ಯೋಚಿಸುತ್ತಿದ್ದರು. ಜೇಮ್ಸ್ ಸಾಹಸವನ್ನು ಅರಸುವವರಾಗಿರಲಿಲ್ಲ, ಆದರೆ ದೈಹಿಕವಾಗಿ ಸದೃಢರಾಗಿದ್ದರು. ಅವರು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಹೊಂದಿದ್ದರು ಮತ್ತು ಕೆಲವೊಮ್ಮೆ ಕ್ರೀಡೆ ಮತ್ತು ಹೊರಾಂಗಣ ಚಟುವಟಿಕೆಗಳನ್ನು ಇಷ್ಟಪಡುತ್ತಿದ್ದರು. ಹಿಮಾಲಯ ಅವರಿಗೆ ಒಂದು ಕನಸಿದಂತೆ ಇತ್ತು. ನೇಪಾಳ ತಲುಪಿದ ನಂತರ ಜೇಮ್ಸ್ ತಮ್ಮ ಭವಿಷ್ಯದ ಆಸ್ಪತ್ರೆಗೆ ಭೇಟಿ ನೀಡಿದರು ಮತ್ತು ಸಿಬ್ಬಂದಿಯನ್ನು ಭೇಟಿಯಾದರು. ಅಲ್ಲಿನ ಕೆಲವು ವೈದ್ಯರು ಕೆಲಸ ಪ್ರಾರಂಭಿಸುವ ಮೊದಲು ಹಿಮಾಲಯವನ್ನು ಅನ್ವೇಷಿಸಲು ಅವರಿಗೆ ಸಲಹೆ ನೀಡಿದರು. ಅವರ ಸಲಹೆಗಳನ್ನು ಅನುಸರಿಸಿ ಜೇಮ್ಸ್ ತನ್ನ ಸ್ನೇಹಿತ ಟೀಮ್ ಜೊತೆ ಜೋಮ್ಸಮ್ ಟ್ರಯಲ್ನಲ್ಲಿ ಟ್ರೆಕ್ ಅನ್ನು ಯೋಜಿಸಿದರು. ಇದು ಕಾಡುಗಳು ಮತ್ತು ಕಲ್ಲಿನ ಪ್ರದೇಶಗಳ ಮೂಲಕ ಹಾದು ಹೋಗುವ ಜನಪ್ರಿಯ ಮಾರ್ಗವಾಗಿತ್ತು. ಎಲ್ಲ ಸಿದ್ಧತೆಗಳೊಂದಿಗೆ ಅವರು ಪೋರ್ಟರ್ಗಳು ಮತ್ತು ಮಾರ್ಗದರ್ಶಕರನ್ನು ನೇಮಿಸಿಕೊಂಡು ಹೊರಟರು. ಅವರ ಆರಂಭಿಕ ದಿನಗಳು ಆನಂದಮಯವಾಗಿದ್ದವು. ಆದರೆ 9800 ಅಡಿ ಎತ್ತರವನ್ನು ತಲುಪಿದ ನಂತರ ಅವರು ಇತರ ಟ್ರೆಕ್ಕಿಗಳು ಕೇವಲ ತೆಳುವಾದ ಜಾಕೆಟ್ಗಳು ಮತ್ತು ಸ್ಟಿಕ್ಗಳನ್ನು ನೋಡಿದಾಗ ಬಹುಶಃ ತಾವು ಹೆಚ್ಚು ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದು ಅವರಿಗೆ ಅನಿಸಿತು. ಹೇಗಾದರೂ ಟ್ರೆಕ್ ಅನ್ನು ಪೂರ್ಣಗೊಳಿಸಿದ ನಂತರ ಅವರು ಕಾಠ್ಮಂಡುವಿಗೆ ಹಿಂದಿರುಗಿದರು ಮತ್ತು ಮತ್ತೊಂದು ಟ್ರೆಕ್ಕಿಂಗ್ ಅನ್ನು ಯೋಜಿಸಲು ಪ್ರಾರಂಭಿಸಿದರು. ದುರದೃಷ್ಟಕರ ಎರಡನೇ ಟ್ರೆಕ್ಕಿಂಗ್. ಹೊಸ ಟ್ರೆಕ್ಕಿಂಗ್ ಅನ್ನು ಡಿಸೆಂಬರ್ ಅಂತ್ಯದಲ್ಲಿ ಯೋಜಿಸಲಾಗಿತ್ತು. ಆಗ ಹಿಮಾಲಯದಲ್ಲಿ ಚಳಿ ತುಂಬಾ ಹೆಚ್ಚಾಗಿರುತ್ತದೆ. ಅವರ ಮೊದಲ ಟ್ರೆಕ್ನ ಯಶಸ್ಸು ಅವರನ್ನು ಅತಿಯಾಗಿ ಆತ್ಮವಿಶ್ವಾಸಕ್ಕೆ ತಳ್ಳಿತು. ಈ ಬಾರಿ ಅವರು ಕನಿಷ್ಠ ಸಲಕರಣೆಗಳನ್ನು ತೆಗೆದುಕೊಂಡರು. ಕೆಲವು ಬಟ್ಟೆಗಳು, ಹಗುರವಾದ ಜಾಕೆಟ್, ಕ್ಯಾಮೆರಾ ಮತ್ತು ಕೆಲವು ಪುಸ್ತಕಗಳು. ಅವರು ಯೋಜನೆ ಹೆಲೆಂಬು ಟ್ರಯಲ್ ಅನ್ನು ಕ್ರಮಿಸುವುದಾಗಿತ್ತು. ಅಲ್ಲಿ ಲಾಡ್ಜ್ಗಳು ಸುಲಭವಾಗಿ ದೊರೆಯುತ್ತಿದ್ದವು. ಡಿಸೆಂಬರ್ 21ರಂದು ಅವರು ತಮ್ಮ ಟ್ರೆಕ್ಕಿಂಗ್ ಅನ್ನು ಪ್ರಾರಂಭಿಸಿದರು. ಒಂದು ಲಾಡ್ಜ್ನಲ್ಲಿ ಅವರು ಕೆಲವು ಜರ್ಮನ್ ಟ್ರೆಕ್ಕರ್ಗಳನ್ನು ಭೇಟಿಯಾದರು ಮತ್ತು ಸಂಭಾಷಣೆ ನಂತರ ಆ ಜರ್ಮನ್ ಟ್ರೆಕ್ಕಿಗಳು ಅವರಿಗೆ ಪ್ರದೇಶದ ನವೀಕರಿಸಿದ ನಕ್ಷೆಯನ್ನು ನೀಡಿದರು. ಈ ಹೊಸ ನಕ್ಷೆಯಲ್ಲಿ ಅವರು ಕಣ್ಣುಗಳನ್ನು ಗೂಸೈಕೊಂಡ ಟ್ರಯಲ್ ಮೇಲೆ ಬಿದ್ದವು. ಮರುದಿನ ಬೆಳಿಗ್ಗೆ ಜೇಮ್ಸ್ ಮತ್ತು ಟೀಮ್ ಹೊಸ ಟ್ರೆಕ್ಕರ್ ಮಾರ್ಕ್ ಫುಲ್ಟೋನ್ ಜೊತೆಗೆ ಗೂಸೈಕೊಂಡ ಟ್ರಯಲ್ನಲ್ಲಿ ಹೊರಡಲು ನಿರ್ಧರಿಸಿದರು. ಅದಾಗೋ ಸ್ವಲ್ಪ ದೂರ ಹೋದ ನಂತರ ಟೀಮ್ ಅವರ ಕಾಲು ಗಾಯಗೊಂಡಿತು. ನೋವಿನಿಂದಾಗಿ ಟೀಮ್ ಮುಂದೆ ಹೋಗಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಅವರು ಕಾಠ್ಮಂಡುವಿಗೆ ಮರಳಲು ನಿರ್ಧರಿಸಿದರು. ಈಗ ಜೇಮ್ಸ್ ಮಾರ್ಕ್ ಜೊತೆ ಟ್ರೆಕ್ ಅನ್ನು ಪೂರ್ಣಗೊಳಿಸಬೇಕಾಗಿತ್ತು. ಬೇರ್ಪಡುವಿಕೆ ಮತ್ತು ಏಕಾಂತ. ಟೀಮ್ ಹೊರಟ ನಂತರ ಜೇಮ್ಸ್ ಮತ್ತು ಮಾರ್ಕ್ ಇಬ್ಬರು ಮುಂದೆ ಸಾಗಿ ತೆರಪಾತಿ ತಲುಪಿದರು. ಅಲ್ಲಿ ಲಾಡ್ಜ್ನ ಕೇರ್ ಟೇಕರ್ ಅವರಿಗೆ ಹಿಮ ಕಡಿಮೆ ಇದೆ ಎಂದು ಮತ್ತು ದಾರಿ ಸ್ಪಷ್ಟವಾಗಿದೆ ಎಂದು ಹೇಳಿದರು. ಇದನ್ನು ಕೇಳಿ ಅವರಿಬ್ಬರು ಸಾಕಷ್ಟು ಆತ್ಮವಿಶ್ವಾಸದಿಂದ ಬೆಳಿಗ್ಗೆ ಟ್ರೆಕ್ಕಿಂಗ್ಗೆ ಹೊರಡಲು. ಅದಾಗೋ ಸ್ವಲ್ಪ ಸಮಯದಲ್ಲೇ ಹವಾಮಾನ ವೇಗವಾಗಿ ಬದಲಾಯಿತು. ತಾಪಮಾನ ಇಳಿಯಲು ಪ್ರಾರಂಭಿಸಿತು. ಹಿಮಪಾತ ತೀವ್ರಗೊಂಡಿತು ಮತ್ತು ಕೆಲವೇ ಗಂಟೆಗಳಲ್ಲಿ ಇಡೀ ದಾರಿ ಹಿಮದಲ್ಲಿ ಮುಚ್ಚಿ ಹೋಗಿತ್ತು. ಭಾರಿ ಹಿಮ ಮತ್ತು ಕಡಿಮೆ ಗೋಚರತೆಯಲ್ಲಿ ಜೇಮ್ಸ್ ಮತ್ತು ಮಾರ್ಕ್ ಇಬ್ಬರು ಕ್ರೀಕ್ನ ವಿರುದ್ಧ ಬದಿಯಲ್ಲಿ ಸಿಕ್ಕಿ ಹಾಕಿಕೊಂಡರು. 15 ನಿಮಿಷಗಳ ಕಾಲ ಕೂಗಿದ ನಂತರ ಅವರು ಪರಸ್ಪರರನ್ನು ಬಹಳ ಕಷ್ಟದಿಂದ ಹುಡುಕಲು ಸಾಧ್ಯವಾಯಿತು. ಹವಾಮಾನ ಪರಿಸ್ಥಿತಿಗಳನ್ನು ನೋಡಿದಾಗ ಜೇಮ್ಸ್ ಹಿಂದಿರುಗಲು ಬಯಸಿದರು, ಆದರೆ ಮಾರ್ಕ್ ಮುಂದೆ ಸಾಗಲು ಆತ್ಮವಿಶ್ವಾಸದಿಂದ ಇದ್ದರು. ಅವರಿಬ್ಬರ ನಡುವೆ ಈ ಬಗ್ಗೆ ಸಣ್ಣ ವಾಗ್ವಾದ ನಡೆಯಿತು. ಅದರ ನಂತರ ಅವರಿಬ್ಬರು ಬೇರೆ ಬೇರೆ ದಿಕ್ಕುಗಳಲ್ಲಿ ಮುಂದೆ ಸಾಗಿದರು.
ಬದುಕು ಉಳಿಯಲು ಹೋರಾಟ ಪ್ರಾರಂಭವಾಗುತ್ತದೆ. ಜೇಮ್ಸ್ ಮುಂದೆ ಸಾಗಲು ಹೆಜ್ಜೆ ಗುರುತುಗಳನ್ನು ಅನುಸರಿಸಲು ಪ್ರಯತ್ನಿಸಿದರು. ಆದರೆ ತೀವ್ರ ಹಿಮಪಾತದಿಂದಾಗಿ ಎಲ್ಲಾ ಹೆಜ್ಜೆ ಗುರುತುಗಳು ಕಣ್ಮರೆಯಾಗಿದ್ದವು. ಸ್ವಲ್ಪ ಸಮಯದಲ್ಲಿ ಅವರು ದಾರಿಯಿಂದ ತಪ್ಪಿ ಹೋದರು. ನಿರಾಶವಾಗಿ ಜೇಮ್ಸ್ ಕ್ರೀಕ್ ಅನ್ನು ಅನುಸರಿಸಲು ನಿರ್ಧರಿಸಿದರು. ಅದು ಅವರನ್ನು ಯಾವುದಾದರೂ ಪಟ್ಟಣಕ್ಕೆ ಕರೆದೊಯ್ಯುತ್ತದೆ ಎಂದು ಭಾವಿಸಿದರು. ಅದಾಗೂ ಕೆಲವು ಗಂಟೆಗಳ ನಂತರ ಅವರು ಕಿರಿದಾದ ಕಣಿವೆಯೊಂದರಲ್ಲಿ ಸಿಕ್ಕಿ ಹಾಕಿಕೊಂಡರು. ಅಲ್ಲಿಂದ ಹಿಂದಿರುಗುವುದು ಬಹಳ ಅಪಾಯಕಾರಿಯಾಗಿತ್ತು. ಆದ್ದರಿಂದ ಜೇಮ್ಸ್ ಒಂದು ಕಲ್ಲಿನ ಮುಖವನ್ನು ಹಿಡಿದು ಮೇಲೆ ಏರಲು ನಿರ್ಧರಿಸಿದರು. ಆದರೆ ಗೋಡೆಯ ಸಾಕಷ್ಟು ಜಾರುತ್ತಿತ್ತು. ಜೇಮ್ಸ್ ಹೇಗೋ ತನ್ನ ಬೆರಳುಗಳಿಂದ ಬಿರುಕುಗಳನ್ನು ಹಿಡಿದು ಮತ್ತು ಜಾರುವ ಸ್ಥಳದಲ್ಲಿ ಎಚ್ಚರ ವಹಿಸಿ 2 ಗಂಟೆಗಳಲ್ಲೇ ಮೇಲೆ ತಲುಪಿದರು. ಅಲ್ಲೇ ಒಂದು ಬಂಡೆಯ ಕೆಳಗೆ ಅವರಿಗೆ ಒಂದು ಸ್ಥಳ ಸಿಕ್ಕಿತು. ಅಲ್ಲಿ ಅವರು ರಾತ್ರಿ ಕಳೆದರು. ಚಳಿಯಿಂದ ಅವರ ದೇಹ ಗಟ್ಟಿಯಾಗಿರುವುದನ್ನು ತಡೆಯಲು ಅವರು ತಮ್ಮ ಒದ್ದೆ ಬಟ್ಟೆಗಳನ್ನು ತೆಗೆದು ಒಣಗಿಸಲು ಪ್ರಯತ್ನಿಸಿದರು. ನಂತರ ಅವರು ತಮ್ಮ ಸ್ಲೀಪಿಂಗ್ ಬ್ಯಾಗ್ನಲ್ಲಿ ಸುತ್ತಿಕೊಂಡು ಮಲಗಿದರು. ಮರುದಿನ ಬೆಳಿಗ್ಗೆ ಅವರು ಹೊಸ ಕ್ರೀಕ್ ಅನ್ನು ಅನುಸರಿಸಲು ಪ್ರಾರಂಭಿಸಿದರು. ಹಿಮ ಮೊಣಕಾಲುಗಳು ಆಳವಾಗಿತ್ತು ಮತ್ತು ನಡೆಯುವುದು ಬಹಳ ಕಷ್ಟಕರವಾಗಿತ್ತು. ಪ್ರತಿ ಹೆಜ್ಜೆಯು ಒಂದು ಹೋರಾಟವಾಗಿತ್ತು. ದಣಿದು ಅವರು ಮತ್ತೆ ಇನ್ನೊಂದು ಬಂಡೆಯ ಕೆಳಗೆ ರಾತ್ರಿ ಕಳೆಯಲು ನಿರ್ಧರಿಸುತ್ತಾರೆ. ಅವರ ಕಾಲುಗಳು ಮರಗಟ್ಟಿದವು ಮತ್ತು ಜೇಮ್ಸ್ಗೆ ತನ್ನ ಅಂತ್ಯ ಸಮೀಪಿಸಿದೆ ಎಂದು ಅನಿಸಿತು. ಅವರು ತಮ್ಮ ಕುಟುಂಬಕ್ಕೆ ಒಂದು ಭಾವನಾತ್ಮಕ ಪತ್ರವನ್ನು ಬರೆದರು. ಅದರಲ್ಲಿ ಅವರು ಕ್ಷಮೆ ಯಾಚಿಸಿದರು. ಒಂದೆಡೆ ಜೇಮ್ಸ್ ತನ್ನ ಕೊನೆಯ ಕ್ಷಣಗಳಿಗಾಗಿ ಮಾನಸಿಕವಾಗಿ ಸಿದ್ಧರಾಗುತ್ತಿದ್ದರು. ಮತ್ತೊಂದೆಡೆ ಕಾಠ್ಮಂಡುವಿನಲ್ಲಿ ಆ ದಿನ ಟೀಮ್ ಜೊತೆ ಅವರ ಡಿನ್ನರ್ ಪ್ಲಾನ್ ಇತ್ತು. ಅದು ಜೇಮ್ಸ್ ಬರದ ಕಾರಣ ಅದು ರದ್ದಾಗಿತ್ತು. ಟೀಮ್ಗೆ ಏನೋ ಸರಿ ಇಲ್ಲ ಅನಿಸಿರಲಿಲ್ಲ. ಆದ್ದರಿಂದ ಅವರು ಜೇಮ್ಸ್ ಕಾಣೆಯಾಗಿದ್ದಾರೆ ಎಂದು ಪೊಲೀಸರಿಗೆ ದೂರು ನೀಡಿದರು. ಮೊದಲ ಹುಡುಕಾಟದ ಪ್ರಯತ್ನ. ಪೊಲೀಸರ ಮೂಲಕ ಈ ಸುದ್ದಿ ಬ್ರಿಸ್ಬೇನ್ನಲ್ಲಿರುವ ಜೇಮ್ಸ್ ಸಹೋದರಿ ಜೋವಾನ್ ಅವರನ್ನು ತಲುಪಿತು. ಸುದ್ದಿ ಕೇಳಿದ ಕ್ಷಣ ಜೋವಾನ್ ತುಂಬಾ ಹೆದರಿದರು. ಅವರು ತಕ್ಷಣ ನೇಪಾಳಕ್ಕೆ ಹೋಗಬೇಕೆಂದು ಯೋಚಿಸಿದರು. ಆದರೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಅಲ್ಲಿಯೇ ಕಾಯಲು ಮತ್ತು ಕಾಠ್ಮಂಡುವಿನಲ್ಲಿರುವ ಅನುಭವಿ ಪರ್ವತಾರೋಹಿ ಕಾರ್ಲ್ ಹ್ಯಾರ್ನಿಸ್ ಅವರನ್ನು ಸಂಪರ್ಕಿಸಲು ಹೇಳಿದರು. ಜೇಮ್ಸ್ನ ಹುಡುಕಾಟ ಕಾರ್ಯಾಚರಣೆಯನ್ನು ಮುನ್ನಡೆಸಲು ಜೋವಾನ್ ಕಾರ್ಲ್ ಅವರನ್ನು ನೇಮಿಸಿದರು. ಮರುದಿನ ಕಾರ್ಲ್ ಹುಡುಕಾಟದ ತಂಡದೊಂದಿಗೆ ಜೇಮ್ಸ್ ಅನ್ನು ಹುಡುಕಲು ಹಿಮಾಲಯದ ಕಷ್ಟಕರ ಮಾರ್ಗದಲ್ಲಿ ಹೊರಟರು. ಜೋವಾನ್ ಪ್ರತಿದಿನ ವಿದೇಶಾಂಗ ವ್ಯವಹಾರಗಳ ಅಧಿಕಾರಿಗಳಿಗೆ ಕರೆ ಮಾಡಿ ಅಪ್ಡೇಟ್ಗಳನ್ನು ಕೇಳುತ್ತಿದ್ದರು. ತದನಂತರ ಜನವರಿ 2, 1992ರಂದು ಆಶಾದಾಯಕ ಕಿರಣವೊಂದು ಮೂಡಿತು. ಒಂದು ಹುಡುಕಾಟ ತಂಡವು ಕೆಲವು ಫ್ರೆಂಚ್ ಕೆನಡಿಯನ್ ಟ್ರೆಕ್ಕಿಗಳನ್ನು ಕಂಡುಕೊಂಡಿತು. ಆ ಟ್ರೆಕ್ಕಿಗಳ ಪ್ರಕಾರ ಅವರು ಹಿಮದಲ್ಲಿ ಸ್ನೋ ಶೂಗಳಲ್ಲಿ ಒಬ್ಬಂಟಿ ಟ್ರೆಕ್ಕರ್ ಅನ್ನು ನೋಡಿದ್ದರು. ಅದು ಜೇಮ್ಸ್ ಎಂದು ಅವರು 99% ಖಚಿತವಾಗಿದ್ದರು. ಜೋವಾನ್ ತಕ್ಷಣ ಈ ಸುದ್ದಿಯನ್ನು ತನ್ನ ಹೆತ್ತವರೊಂದಿಗೆ ಹಂಚಿಕೊಂಡರು. ಅವರು ನೇಪಾಳಕ್ಕೆ ವೀಸಾಕ್ಕಾಗಿ ಅರ್ಜಿ ಸಲ್ಲಿಸಿದರು ಮತ್ತು ಜನವರಿ 7ರಂದು ಕಾಠ್ಮಂಡುವಿಗೆ ಹೊರಟರು. ಹಿಮಾಲಯದಲ್ಲಿ ಜೇಮ್ಸ್ನ ದುರವ್ಯವಸ್ಥೆ. ಅವರು ನೇಪಾಳಕ್ಕೆ ತಲುಪಿದಾಗ ಜೇಮ್ಸ್ ಕಾಣೆಯಾಗಿ 16 ದಿನಗಳು ಕಳೆದಿತ್ತು. ಆ ಸಮಯದಲ್ಲಿ ಜೇಮ್ಸ್ ಹಿಮಾಲಯದಲ್ಲಿ ತನ್ನ ಜೀವಕ್ಕಾಗಿ ಹೋರಾಡುತ್ತಿದ್ದರು ಮತ್ತು ಅವರ ಬಳಿ ಕೇವಲ 2 ಚಾಕೊಲೇಟ್ ಬಾರ್ಗಳಿದ್ದವು. ಅವು ಎಂದೋ ಮುಗಿದಿದ್ದವು. ಈಗ ಅವರು ಕೇವಲ ಹಿಮವನ್ನು ತಿಂದು ತಮ್ಮನ್ನು ತಾವು ಜೀವಂತವಾಗಿರಿಸಿಕೊಳ್ಳಬೇಕಿತ್ತು. ಪದೇ ಪದೇ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಅವರು ಒಂದು ಕಲ್ಲಿನ ದಿಬ್ಬದ ಮೇಲೆ ಸಿಕ್ಕಿ ಹಾಕಿಕೊಂಡಿದ್ದರು. ಅದು ಈಗ ಅವರ ತಾತ್ಕಾಲಿಕ ಮನೆಯಾಗಿತ್ತು. ಅಲ್ಲಿ ಬೆಂಕಿ ಇರಲಿಲ್ಲ, ಆಹಾರ ಇರಲಿಲ್ಲ, ಕೇವಲ ಕೆಲವು ಬಟ್ಟೆಗಳು ಮತ್ತು ಒಂದು ಸ್ಲೀಪಿಂಗ್ ಬ್ಯಾಗ್ ಮಾತ್ರ ಇತ್ತು. ದಿನವಿಡೀ ಅವರು ತಮ್ಮ ಮನಸ್ಸನ್ನು ಸಕ್ರಿಯವಾಗಿಡಲು ಸಮರ ಕಲೆಗಳನ್ನು ಮತ್ತು ಚಲನ ವಲಯಗಳನ್ನು ಅಭ್ಯಾಸ ಮಾಡುತ್ತಿದ್ದರು. ಜೇಮ್ಸ್ಗೆ ತಮ್ಮ ಕಾಲುಗಳು ಸ್ಥಿತಿಯನ್ನು ನೋಡಿದಾಗ ದೊಡ್ಡ ಆಘಾತಕಾರಿಯಾಗಿತ್ತು. ಅವು ನೀಲಿ ಬಣ್ಣಕ್ಕೆ ತಿರುಗಿ ಊದಿಕೊಂಡಿದ್ದವು. ಅವರು ತಮ್ಮ ವೈದ್ಯಕೀಯ ಕಿಟ್ನಿಂದ ಕತ್ತರಿ ತೆಗೆದು ತಮ್ಮ ಕಾಲುಗಳಿಗೆ ಚುಚ್ಚಿದಾಗ ರಕ್ತ ಬಂತು. ಆದರೆ ಅವರಿಗೆ ಯಾವುದೇ ನೋವು ಆಗಿರಲಿಲ್ಲ. ಫ್ರಾಸ್ಟ್ ಬೈಟ್ ಅವರ ಕಾಲುಗಳನ್ನು ಬಹುತೇಕ ಸಾಯಿಸಿತ್ತು. ಆದರೆ ತೊಂದರೆ ಇನ್ನೂ ಮುಗಿದಿರಲಿಲ್ಲ. ಒಂದು ದಿನ ಜೇಮ್ಸ್ ಒಂದು ಹಿಮಾಲಯನ್ ಕಪ್ಪು ಕರಡಿಯನ್ನು ಎದುರಿಸಿದರು. ತಮ್ಮ ಉಳಿದ ಧೈರ್ಯದಿಂದ ಜೇಮ್ಸ್ ತಮ್ಮ ವಿಭಜನ ಕತ್ತರಿಯನ್ನು ತೆಗೆದುಕೊಂಡು ಜೋರಾಗಿ ಕಿರುಚಿದರು. ಇದರಿಂದ ಕರಡಿ ಹೆದರಿ ಓಡಿ ಹೋಯಿತು. ಆದರೆ ಮುಂದಿನ ಕೆಲವು ದಿನಗಳವರೆಗೆ ಅದು ಅವರ ಸುತ್ತಲೇ ಇತ್ತು ಮತ್ತು ಜೇಮ್ಸ್ ಯಾವಾಗಲೂ ದಾಳಿಗೆ ಸಿದ್ಧರಾಗಿರಬೇಕಿತ್ತು. ಒಬ್ಬ ಲಾಮಾ ಭವಿಷ್ಯವಾಣಿ ಮತ್ತು ಹೊಸ ಸುಳಿವು. ಈ ಮಧ್ಯೆ ಕಾಠ್ಮಂಡುವಿನಲ್ಲಿ ಫ್ರೆಂಚ್ ಕೆನಡಿಯನ್ ಟ್ರೆಕ್ಕಿಗಳು ಜೇಮ್ಸ್ ಎಂದುಕೊಂಡಿದ್ದ ಟ್ರೆಕ್ಕರ್ ವಾಸ್ತವವಾಗಿ ಒಬ್ಬ ಜರ್ಮನ್ ಟ್ರೆಕ್ಕರ್ ಎಂದು ಜೋವಾನ್ಗೆ ತಿಳಿದಾಗ ಜೋವಾನ್ ಅವರ ಹೃದಯ ಮುರಿಯಿತು. ಪ್ರತಿದಿನ ಕಳೆಯುತ್ತಿದ್ದಂತೆ ಅವರ ಆತಂಕ ಹೆಚ್ಚಾಯಿತು. ಆಗ ಕಾಠ್ಮಂಡು ವಿಮಾನ ನಿಲ್ದಾಣದಲ್ಲಿ ಒಬ್ಬ ನೇಪಾಳಿ ಮಹಿಳೆ ಹೇಳಿದ ಮಾತು ಅವರಿಗೆ ನೆನಪಾಯಿತು. ಅವರು ಬೌದ್ಧ ಲಾಮಾರನ್ನು ಸಂಪರ್ಕಿಸಲು ಸಲಹೆ ನೀಡಿದ್ದರು. ಅವರ ಸಂಕಟ ಮತ್ತು ದಣಿವನ್ನು ಹೋಗಲಾಡಿಸಲು ಜೋವಾನ್ ಆ ಸಲಹೆಯನ್ನು ಅನುಸರಿಸಿದರು. ಅವರು ಲಾಮಾಗೆ ಜೇಮ್ಸ್ ನಕ್ಷೆಯನ್ನು ತೋರಿಸಿದಾಗ ಅವರು ಮೊದಲು ಪ್ರಾರ್ಥನೆ ಮಾಡಿದರು ಮತ್ತು ನಂತರ ನಕ್ಷೆಯ ಒಂದು ಪ್ರದೇಶದ ಮೇಲೆ ತಮ್ಮ ಬೆರಳನ್ನು ಇಟ್ಟರು. ಆ ಸ್ಥಳವು ಫೇಡಿ, ಜೋಪ್ತೆ ಮತ್ತು ತಾಲು ನಡುವಿನ ಒಂದು ತ್ರಿಕೋನವಾಗಿತ್ತು. ಅಲ್ಲಿ ಯಾರು ಬದುಕಲು ಸಾಧ್ಯವಿಲ್ಲ ಎಂದು ತಜ್ಞರು ನಂಬುತ್ತಿದ್ದರು. ಆದರೆ ಲಾಮಾ ನಿನ್ನ ಸಹೋದರನನ್ನು ನೀನು ಅಲ್ಲಿಯೇ ಭೇಟಿಯಾಗುತ್ತೀಯೇ ಎಂದು ಹೇಳಿದರು. ಈ ಸಮಯದಲ್ಲಿ ಜೇಮ್ಸ್ನ ಟ್ರೆಕ್ಕಿಂಗ್ ಪಾಲುದಾರ ಮಾರ್ಕ್ನನ್ನು ಸಂಪರ್ಕಿಸಲಾಯಿತು. ತಾನು ಮತ್ತು ಜೇಮ್ಸ್ ಗೆಡಿ ಮತ್ತು ಫೋಟೋ ಫೇಟೆ ನಡುವೆ ಬೇರ್ಪಟ್ಟಿದ್ದೆವು ಎಂದು ಮಾರ್ಕ್ ಹೇಳಿದರು. ನಿಖರವಾಗಿ ಲಾಮಾ ಸೂಚಿಸುತ್ತಿದ್ದ ಸ್ಥಳ. ಈ ಹೊಸ ಸುಳಿವು ಸಿಕ್ಕಿದ ನಂತರ ಹುಡುಕಾಟ ತಂಡವು ತಮ್ಮ ಗಮನವನ್ನು ಅಲ್ಲಿಗೆ ಬದಲಾಯಿಸಿತು. ಅಚ್ಚರಿಕರ ರಕ್ಷಣೆ. ಜೇಮ್ಸ್ನಿಗೆ ಹಿಮಾಲಯದಲ್ಲಿನ ಹೋರಾಟವು ಈಗ ತೀವ್ರ ಮಟ್ಟದಲ್ಲಿತ್ತು.
ಅವರ ದೇಹ ಆಸ್ತಿಪಂಜರವಾಗಿತ್ತು. ಸೋಂಕು ಮತ್ತು ದೌರ್ಜನ್ಯವು ಅವರ ಧೈರ್ಯವನ್ನು ಕಸಿದುಕೊಂಡಿತ್ತು. ತದನಂತರ 42ನೇ ದಿನ ಜೇಮ್ಸ್ ಹೆಲಿಕಾಪ್ಟರ್ ಶಬ್ದವನ್ನು ಕೇಳಿದರು. ಅವರು ತಮ್ಮ ಸ್ಲೀಪಿಂಗ್ ಬ್ಯಾಗ್ ಮತ್ತು ಪ್ರಕಾಶಮಾನವಾದ ಕೆಂಪು ಉದ್ದನೆಯ ಒಳ ಉಡುಪುಗಳನ್ನು ಬೀಸಿದರು. ಆದರೆ ಹೆಲಿಕಾಪ್ಟರ್ ಅವರನ್ನು ಗಮನಿಸದೆ ಹೊರಟು ಹೋಯಿತು. ಜೇಮ್ಸ್ನ ಹೃದಯ ಒಡೆದು ಹೋಯಿತು. ಆದರೆ 43ನೇ ದಿನ ಹಿಮಾಲಯದಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಬಂದಿತು. ಈ ಬಾರಿ ಜೇಮ್ಸ್ ತಮ್ಮ ಉಳಿದ ಶಕ್ತಿಯನ್ನು ಬಳಸಿ ಸಂಕೇತವನ್ನು ನೀಡಿದರು. ಹೆಲಿಕಾಪ್ಟರ್ ಈ ಬಾರಿ ಅವರನ್ನು ನೋಡಿತು. ಜೇಮ್ಸ್ ಜೀವಂತವಾಗಿದ್ದಾರೆ ಎಂಬ ಸಂದೇಶವನ್ನು ರೇಡಿಯೋ ಮೂಲಕ ಕಾಠ್ಮಂಡುವಿನಲ್ಲಿರುವ ಜವಾನ್ಗೆ ಕಳಿಸಲಾಯಿತು ಮತ್ತು ಅದನ್ನು ಕೇಳಿದ ಜವಾನ್ ಕಣ್ಣೀರು ತಡೆಯಲು ಸಾಧ್ಯವಾಗಲಿಲ್ಲ. ಇನ್ನೊಂದೆಡೆ ರಕ್ಷಣಾ ತಂಡವು ಕಲ್ಲಿನ ಓವರ್ ಹ್ಯಾಂಗ್ ಮೂಲಕ ಜೇಮ್ಸ್ ತಲುಪಿತು. ಶಬ್ದಗಳು ಕೇಳಿದ ಜೇಮ್ಸ್ ತಮ್ಮ ಕೊನೆಯ ಶಕ್ತಿಯನ್ನು ಒಟ್ಟುಗೂಡಿಸಿ ಒಂದು ಸೀಟಿ ಹೊಡೆದರು. ಪ್ರತಿಯಾಗಿ ಮತ್ತೊಂದು ಸೀಟಿಯ ಶಬ್ದ ಕೇಳಿದಾಗ ತಾವು ಉಳಿದುಕೊಂಡಿದ್ದೇವೆ ಎಂದು ಅವರಿಗೆ ಖಚಿತವಾಯಿತು. ಒಬ್ಬ ರಕ್ಷಕ ಬಗ್ಗೆ, ನೀವು ಆಸ್ಟ್ರೇಲಿಯಾದ ಜೇಮ್ಸ್ ಕ್ಯಾಟ್ ಅಲ್ವಾ ಎಂದು ಕೇಳಿದಾಗ ಜೇಮ್ಸ್ ದಣಿದು ಕೇವಲ ಹೌದು ಎಂದು ಹೇಳಿದರು. ಇಬ್ಬರು ರಕ್ಷಕರು ಅವರನ್ನು ಆಲಿಂಗಿಸಿ ಸಂತೋಷದಿಂದ ಅಳುತ್ತಿದ್ದರು. ನಂತರದ ಘಟನೆಗಳು ಮತ್ತು ಪವಾಡ. ಹಿಮಾಲಯದ ಹಿಮ ಮತ್ತು ಹಸಿವಿನಿಂದ 43 ದಿನಗಳ ಕಾಲ ಬದುಕು ಉಳಿಯುವುದು ಅಸಾಧ್ಯವೆಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಜೇಮ್ಸ್ ಅದನ್ನು ಮಾಡಿದರು. ಜೇಮ್ಸ್ ಅವರನ್ನು ಹೆಲಿಕಾಪ್ಟರ್ ಮೂಲಕ ಕಾಠ್ಮಂಡುವಿಗೆ ಕರೆತರಲಾಯಿತು. ಜೋವಾನ್ ಅವರ ಬಳಿಗೆ ಓಡಿ ಹೋದರು. ಜೇಮ್ಸ್ ಕೂಡ ಅವಳ ಕಡೆಗೆ ಎಡವಿ ಬಿದ್ದರು. ಅದು ಜೇಮ್ಸ್ ತನ್ನ ಕಾಲ ಮೇಲೆ ನಡೆದ ಕೊನೆಯ ಕ್ಷಣವಾಗಿತ್ತು. ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು. ಚಿಕಿತ್ಸೆ ಮತ್ತು ಪೋಷಣೆ ನಂತರ ಜೇಮ್ಸ್ನ ದೇಹ ಮತ್ತು ಮನೋಬಲ ಎರಡು ನಿಧಾನವಾಗಿ ಮರಳಿದವು. ನಂತರ ಎಲ್ಲಾ ವಿವರಗಳು ಹೊರಬಂದಾಗ ಲಾಮಾನವರು ನಕ್ಷೆಯ ಮೇಲೆ ಬೆರಳಿಟ್ಟಿದ್ದ ತ್ರಿಕೋನದ ನಡುವೆ ಜೇಮ್ಸ್ ನಿಖರವಾಗಿ ಪತ್ತೆಯಾಗಿದ್ದು ಜನರಿಗೆ ಅತಿ ದೊಡ್ಡ ಪವಾಡವೆನಿಸಿತು. ತಜ್ಞರು ಬದುಕುಳಿಯುವುದು ಅಸಾಧ್ಯವೆಂದು ಹೇಳಿದ ಜಾಗದಲ್ಲಿ ಜೇಮ್ಸ್ ತನ್ನ ಧೈರ್ಯ ಮತ್ತು ಭರವಸೆಯ ಬಲದಿಂದ 43 ದಿನಗಳ ಕಾಲ ಬದುಕುಳಿದರು. ನೀವು ಎಂದಾದರೂ ಟ್ರೆಕ್ಕಿಂಗ್ಗೆ ಹೋಗಿದ್ದೀರಾ? ಹಾಗಾದರೆ ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.